ಈ ತಪ್ಪುಗಳನ್ನು ಮಾಡಿದರೆ ಲಕ್ಷ್ಮೀ ದೇವಿಯು ಎಂದಿಗೂ ಕ್ಷಮಿಸುವುದಿಲ್ಲ. ಜೀವನದಲ್ಲಿ ದರಿದ್ರ ಹಾಗೂ ವಿಪರೀತ ಹಣದ ಕಷ್ಟಗಳು ಬರಲು ಈ ತಪ್ಪುಗಳು ಮುಖ್ಯವಾಗಿ ಕಾರಣವಾಗುತ್ತದೆ. ಗೊತ್ತಿದ್ದು ಗೊತ್ತಿಲ್ಲದೆ ಈ ತಪ್ಪುಗಳನ್ನು ನೀವು ಕೂಡ ನಿಮ್ಮ ನಿತ್ಯ ಜೀವನದಲ್ಲಿ ಮಾಡುತ್ತಿದ್ದರೆ ಈಗಲೇ ಇದನ್ನು ತಿಳಿದು ಜೀವನ ಶೈಲಿ ಬದಲಾಯಿಸಿಕೊಳ್ಳಿ. ಮೊದಲ ಬಾರಿಗೆ ಚಂದನ ಲೋಕಕ್ಕೆ ಬಂದಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬಟ್ಟೆಗಳು. ನಾವು ಒಬ್ಬರಿಗೆ ಚೆನ್ನಾಗಿ ಕಾಣುವುದು ನಮ್ಮ ಬಟ್ಟೆಗಳಿಂದ. ಬಟ್ಟೆಗಳನ್ನು ಕಾಲಿನಿಂದ ತುಳಿಯಬಾರದು ಎಂದು ನಮ್ಮ ಹಿರಿಯರು ಹೇಳುತ್ತಾರೆ. ಯಾವುದೇ ಕಾರಣಕ್ಕೂ ಹರಿದು ಹೋದ ಕೊಳೆಯಾದ ಬಟ್ಟೆಗಳನ್ನು ಧರಿಸಬಾರದು. ಇದರಿಂದ ಮಹಾಲಕ್ಷ್ಮಿ ಅನುಗ್ರಹ ಕಡಿಮೆಯಾಗಿ ಹಣದ ಸಮಸ್ಯೆ, ಆರೋಗ್ಯದ ಸಮಸ್ಯೆಗಳು ಎದುರಾಗುತ್ತವೆ. ಮುರಿದು ಹೋದ, ತುಂಡಾದ, ಹಾಳಾದ ಬಾಚಣಿಗೆಯಿಂದ ತಲೆ ಬಾಚಬಾರದು. ಇದರಿಂದ ಲಕ್ಷ್ಮಿ ಅನುಗ್ರಹ ಕಡಿಮೆಯಾಗುತ್ತದೆ. ಸುಮಂಗಲಿಯರು ಈ ತಪ್ಪನ್ನು ಎಂದಿಗೂ ಮಾಡಬಾರದು. ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳಲ್ಲಿ ಬಾಚಣಿಗೆಯು ಒಂದು ನೆನಪಿರಲಿ. ಮನೆ ಬಾಗಿಲಿನ ಮುಂದೆ ಯಾವಾಗ ನೋಡಿದರೂ ಚಪ್ಪಲಿಗಳು ಎಲ್ಲೆಂದರಲ್ಲಿ ಬಿಸಾಡಬಾರದು. ಮನೆ ಮುಖ್ಯದ್ವಾರ ಹಾಗೂ ಒಳ ಬರುವ ದಾರಿಯು ಸಾಕ್ಷಾತ್ ಲಕ್ಷ್ಮೀ ದೇವಿಗೆ ಸಂಕೇತ. ಮನೆ ಮುಖ್ಯದ್ವಾರದ ಎದುರಿಗೆ ಚಪ್ಪಲಿ ಬಿಡಬಾರದು. ಬದಲಾಗಿ ಬಾಗಿಲಿನ ಎಡ ಅಥವಾ ಬಲಭಾಗದಲ್ಲಿ ನೀಟಾಗಿ ಬಿಡಬೇಕು. ನಿತ್ಯ ದೇವರಿಗೆ ಪೂಜೆಯನ್ನು ಮಾಡದೇ ಇರುವಂತಹ ಮನೆಯಲ್ಲಿ ಯಾವಾಗಲೂ ನಕಾರಾತ್ಮಕ ಶಕ್ತಿಗಳು ತುಂಬಿಕೊಂಡಿರುತ್ತದೆ. ಯಾರ ಮನೆಯಲ್ಲಿ ಕಾಲಕಾಲಕ್ಕೆ ದೇವರಿಗೆ ಪೂಜೆ ಪುನಸ್ಕಾರಗಳು ನಡೆಯುತ್ತದೆಯೋ ಅಂತಹ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ವಾಸವಾಗಿರುತ್ತಾಳೆ. ಇದರಿಂದ ಆ ಮನೆಗೆ ಎಂದಿಗೂ ಐಶ್ವರ್ಯ, ಸುಖ, ಸಂಪತ್ತಿಗೆ ಕೊರತೆ ಇರುವುದಿಲ್ಲ. ಇನ್ನು ಸ್ತ್ರೀಯರು ಅತಿ ಮುಖ್ಯವಾಗಿ ಅಡುಗೆ ಮಾಡುವಾಗ ತಲೆ ಬಾಚಿಕೊಳ್ಳಬಾರದು. ಇದು ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ದೇವಿಗೆ ನಾವು ಮಾಡುವ ಅವಮಾನವಾಗಿದೆ. ಸೂರ್ಯೋದಯಕ್ಕೂ ಮುನ್ನ ಎದ್ದೇಳಬೇಕು. ಸೂರ್ಯ ಹುಟ್ಟಿದ ನಂತರವೂ ನಿದ್ರಿಸುವ ಮನೆಯಲ್ಲಿ ಎಂದಿಗೂ ಮಹಾಲಕ್ಷ್ಮೀ ದೇವಿಯು ನೆಲೆಸುವುದಿಲ್ಲ. ಸೂರ್ಯಾಸ್ತ ಸಮಯದಲ್ಲೂ ನಿದ್ರಿಸಬಾರದು. ಮನೆಯಲ್ಲಿ ಸ್ನಾನದ ಗೃಹ ಅಥವಾ ಬಾತ್ರೂಮ್ ಬಾಗಿಲು ಸದಾ ಮುಚ್ಚಿರಬೇಕು. ಕೆಲವರು ಬಾತ್ರೂಮ್ ಬಾಗಿಲನ್ನು ತೆರೆದಿಡುತ್ತಾರೆ. ಇದರಿಂದ ಆರೋಗ್ಯದ ಸಮಸ್ಯೆಗಳು ಕೂಡ ಬರುತ್ತದೆ. ಮನೆಯಲ್ಲಿ ಹೊಸ್ತಿಲು ಲಕ್ಷ್ಮೀ ಸ್ವರೂಪ ಹೊಸ್ತಿಲನ್ನು ಕಡೆಗಣಿಸಿ ಯಾವ ಪೂಜೆ ವ್ರತ ಮಾಡಿದರೂ ವ್ಯರ್ಥ. ವಾರದಲ್ಲಿ 3 ಬಾರಿಯಾದರೂ ಸಮಯ ತೆಗೆದುಕೊಂಡು ಹೊಸ್ತಿಲ ಪೂಜೆ ಮಾಡಿ. ಇದರಿಂದ ಮಹಾಲಕ್ಷ್ಮಿ ಪ್ರಸನ್ನಳಾಗುತ್ತಾಳೆ. ಮನೆಯಲ್ಲಿ ಸ್ತ್ರೀಯರು ಯಾವಾಗಲೂ ಕಣ್ಣೀರು ಹಾಕುತ್ತಾ, ಮುಖ ಗಂಟು ಹಾಕಿಕೊಂಡು ಸಿಡಿ ಮಾಡುತ್ತಾ ಓಡಾಡುತ್ತಿದ್ದರೆ ಆ ಮನೆಯಲ್ಲಿ ಸದಾ ದರಿದ್ರ ಲಕ್ಷ್ಮಿ ನೆಲೆಸಿರುತ್ತಾಳೆ. ಆ ಮನೆ ಎಂದಿಗೂ ಉದ್ಧಾರ ಆಗುವುದಿಲ್ಲ. ಜೊತೆಗೆ ಯಾವಾಗಲೂ ಹೆಣ್ಣು ಮಕ್ಕಳಿಗೆ ಕಣ್ಣೀರು ಹಾಕಿಸಬಾರದು. ಸೂರ್ಯ ಮುಳುಗುವ ಸಮಯದಲ್ಲಿ ಅಥವಾ ಸಂಜೆ ಹೊತ್ತು ಮನೆಯಿಂದ ಯಾವುದೇ ಕಾರಣಕ್ಕೂ ಬಿಳಿ ಬಣ್ಣದ ವಸ್ತುಗಳು, ಮೊಸರು, ಹಾಲು, ಉಪ್ಪು ಇಂತಹ ಪದಾರ್ಥಗಳನ್ನು ಯಾರಿಗೂ ಹೊರಗೆ ನೀಡಬಾರದು. ಮುಸ್ಸಂಜೆ ಸಮಯ 6 ಆಗುತ್ತಿದ್ದಂತೆ ಮನೆಯು ಬೆಳಕಿನಿಂದ ಕೂಡಿರಬೇಕು. ಮನೆಯನ್ನು ಕತ್ತಲೆ ಮಾಡಿಕೊಂಡು ಇರಬಾರದು. ಇದರಿಂದ ಲಕ್ಷ್ಮಿ ಮನೆಗೆ ಪ್ರವೇಶಿಸುವುದಿಲ್ಲ. ಬದಲಾಗಿ ನಕಾರಾತ್ಮಕ ಶಕ್ತಿಗಳು ಮನೆಗೆ ಪ್ರವೇಶಿಸಬಹುದು. ದುಡ್ಡನ್ನು ನೋಟಾಗಿರಲಿ, ನಾಣ್ಯಗಳಾಗಿರಲಿ ಮನೆಯಲ್ಲಿ ಎಲ್ಲೆಂದರಲ್ಲಿ ಇಡಬಾರದು. ಹಣ ಇಡಲು ಒಂದು ಪ್ರತ್ಯೇಕ ಜಾಗ ಏರ್ಪಾಡು ಮಾಡಿಕೊಂಡಿರಬೇಕು. ದುಡ್ಡು ಲಕ್ಷ್ಮಿ ಸ್ವರೂಪ. ಅಲ್ಲಿ ಇಲ್ಲಿ ಇಟ್ಟರೆ ಕೈನಲ್ಲಿ ಹೆಚ್ಚು ಸಮಯ ಹಣ ನಿಲ್ಲುವುದಿಲ್ಲ. ಪದೇ ಪದೇ ಹಲ್ಲು ಕಡಿಯುವುದು, ತುಟಿ ಕಚ್ಚಿಕೊಳ್ಳುವುದು ಮಾಡಬಾರದು. ಇದರಿಂದ ಕಠಿಣ ದಾರಿದ್ರ್ಯ ಬರುತ್ತದೆ. ಮನೆಯಲ್ಲಿ ಉಪ್ಪು, ಎಣ್ಣೆ, ದವಸ ಧಾನ್ಯಗಳು ಖಾಲಿಯಾದರೆ ಖಾಲಿ ಆಗಿದೆ ಎಂದು ಹೇಳಬಾರದು. ಹೆಚ್ಚಾಗಿದೆ ಮನೆಗೆ ತನ್ನಿ ಎಂದು ಆ ಪದಾರ್ಥದ ಹೆಸರಿನ ಜೊತೆ ಹೇಳಬೇಕು. ಜೊತೆಗೆ ಯಾವುದೇ ಪದಾರ್ಥಗಳು ಸಂಪೂರ್ಣ ಖಾಲಿ ಆಗಲು ಬಿಡಬಾರದು. ಪ್ರತಿನಿತ್ಯ ಮನೆಯಲ್ಲಿ ಕಲಹ, ಜಗಳ, ಮನಸ್ತಾಪ, ಕಣ್ಣೀರು ಹೆಚ್ಚಾಗಿದ್ದರೆ ಅಂತಹ ಮನೆಯಲ್ಲಿ ಲಕ್ಷ್ಮಿ ಎಂದಿಗೂ ನೆಲೆಸುವುದಿಲ್ಲ. ಹಣದ ಬಾಧೆ, ಅನಾರೋಗ್ಯದ ಸಮಸ್ಯೆ ಆ ಮನೆಯಲ್ಲಿ ತಾಂಡವ ಆಡುತ್ತದೆ. ಹೊಡೆದು ಹೋದ, ಮುರಿದು ಹೋದ ಕನ್ನಡಿಯಲ್ಲಿ ಮನೆ ಅಥವಾ ಎಲ್ಲಾದರೂ ಸರಿ ನಿಮ್ಮ ಪ್ರತಿಬಿಂಬ ನೋಡಿಕೊಳ್ಳಬೇಡಿ. ಅಂತಹ ಕನ್ನಡಿಗಳಲ್ಲಿ ನೆಗೆಟಿವ್ ಶಕ್ತಿ ಹೆಚ್ಚಾಗಿರುತ್ತದೆ. ಹಿರಿಯರಿಗೆ ಗೌರವ ನೀಡದವರಿಗೆ ಲಕ್ಷ್ಮಿ ಎಂದಿಗೂ ಒಲಿಯುವುದಿಲ್ಲ. ಹಿರಿಯರಿಗೆ ಗೌರವ ಕೊಡಲು ಆರಂಭಿಸಿ. ಜೀವನದಲ್ಲಿ ಎಷ್ಟೋ ಕಷ್ಟಗಳು ದೂರವಾಗುತ್ತದೆ. ನೀವು ಹೆಚ್ಚು ಕಾಲ ಬಳಸಿ ಹಳೆಯದಾದ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ನೀಡಬೇಡಿ. ಇದರಿಂದ ನಿಮ್ಮಿಂದ ಬಟ್ಟೆ ಪಡೆದ ಅವರಿಗೂ ನಿಮಗೂ ಕಷ್ಟಗಳು ತಪ್ಪಿದ್ದಲ್ಲ. ದಾನ ನೀಡಬೇಕೆಂದರೆ ಹೊಸ ವಸ್ತ್ರಗಳನ್ನು ದಾನ ನೀಡಿ. ಮನೆ ಸದಸ್ಯರು ನಿತ್ಯ ಆಹಾರವನ್ನು ಚೆಲ್ಲುತ್ತಿದ್ದರೆ, ವೇಸ್ಟ್ ಮಾಡುತ್ತಿದ್ದರೆ ಮಹಾಲಕ್ಷ್ಮಿ ಅನುಗ್ರಹ ಆ ಮನೆಗೆ ಇರುವುದಿಲ್ಲ. ಇದು ಹಣಕಾಸಿನ ಸಮಸ್ಯೆಗೆ ನೇರ ಕಾರಣವಾಗುತ್ತದೆ. ಅನ್ನವು ಅನ್ನಪೂರ್ಣೇಶ್ವರಿ ಸ್ವರೂಪ ಹಾಗೂ ಲಕ್ಷ್ಮೀ ದೇವಿ ಸ್ವರೂಪವೂ ಕೂಡ.
ಸಾಮಾನ್ಯವಾಗಿ ಎಲ್ಲರೂ ಮಾಡುವ ತಪ್ಪು ಎಂದರೆ ನನ್ನ ಅದೃಷ್ಟವೇ ಸರಿಯಿಲ್ಲ ಎಂದು ಬೈದುಕೊಳ್ಳುವುದು. ನಮ್ಮ ಬಳಿ ಎಷ್ಟೇ ಸೌಕರ್ಯವಿದ್ದರೂ ಹಣ ಏನೂ ಇಲ್ಲ ಎಂದು ಪದೇ ಪದೇ ಹೇಳುವುದು ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಉಂಟು ಮಾಡುತ್ತದೆ. ಇದರಿಂದ ಇಲ್ಲದಿರುವ ಕಷ್ಟಗಳು ಬರಲು ಆರಂಭವಾಗುತ್ತದೆ. ಮುಟ್ಟಿನ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ತುಳಸಿ ಗಿಡವನ್ನು ಸ್ಪರ್ಶ ಮಾಡಬಾರದು. ತುಳಸಿಗೆ ನೀರನ್ನು ಹಾಕಬಾರದು. ನಿಮ್ಮ ಮನೆಯಲ್ಲಾಗಲಿ ಸ್ನೇಹಿತ ಸಂಬಂಧಿಕರ ಮನೆಯಲ್ಲಿ ಹೋದಾಗ ಕೂಡ ಮುಟ್ಟಿನ ಸಮಯದಲ್ಲಿ ತುಳಸಿ ಗಿಡ ಮುಟ್ಟಬಾರದು. ಕೆಲವರು ಸ್ನಾನದ ನಂತರ ಸೋಪಿನ ಕೊಳಕು ನೀರನ್ನು ಸ್ನಾನಗೃಹದಲ್ಲಿ ಬಿಡುತ್ತಾರೆ. ನಿಮ್ಮ ಈ ಅಭ್ಯಾಸವು ಬಡತನವನ್ನು ಮನೆಗೆ ತರುತ್ತದೆ. ಸ್ನಾನಗೃಹದಲ್ಲಿ ಕೊಳಕು ನೀರನ್ನು ಬಿಡುವುದು ವಾಸ್ತುಶಾಸ್ತ್ರದ ಪ್ರಕಾರ ತಪ್ಪು ಎಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಈ ಅಭ್ಯಾಸದಿಂದ ರಾಹು ಮತ್ತು ಕೇತು ನಿಮ್ಮ ಮೇಲೆ ಕೋಪಗೊಳ್ಳುತ್ತಾರೆ. ಇದರಿಂದ ಅನೇಕ ದೋಷಗಳು ಉಂಟಾಗುತ್ತದೆ. ಅಮಾವಾಸ್ಯೆ, ಹುಣ್ಣಿಮೆ, ಮುಸ್ಸಂಜೆ ಸಮಯದಲ್ಲಿ, ಏಕಾದಶಿ, ಸಂಕಷ್ಟಿ, ಹಬ್ಬ, ವ್ರತಗಳ ದಿನ ಎಂದಿಗೂ ಗಂಡ ಹೆಂಡತಿ ಸೇರಬಾರದು. ಇದರಿಂದ ಮನೆಗೆ ದಟ್ಟ ದಾರಿದ್ರ್ಯ ಉಂಟಾಗುತ್ತದೆ. ಗಂಡ ಹೆಂಡತಿ ಮಲಗುವ ಮಂಚದ ಮೇಲೆ ಬೇರೆಯವರು, ಮಕ್ಕಳು ಕೂಡ ಕೂರಬಾರದು. ಸುಳ್ಳನ್ನು ಹೆಚ್ಚಾಗಿ ಆಡುವವರ ಬಳಿ ಎಂದಿಗೂ ಲಕ್ಷ್ಮಿ ನೆಲೆಸುವುದಿಲ್ಲ. ಸುಳ್ಳು ಹೇಳುವ ಅಭ್ಯಾಸವನ್ನು ಕಡಿಮೆ ಮಾಡಿಕೊಳ್ಳಿ. ಇದರಿಂದ ಹಣಕಾಸಿನ ಸಮಸ್ಯೆಗಳು ದೂರ ಆಗುತ್ತದೆ. ಈ ಮಾಹಿತಿಗಳು ನಿಮಗೆ ಇಷ್ಟವಾದರೆ ತಪ್ಪದೇ ನಮ್ಮ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು.